ವಿಪರೀತ ಶತ್ರುಗಳ ಕಾಟವಿದ್ದರೆ ಇಲ್ಲಿದೆ ಪರಿಹಾರ. ಯಾವ ಕಾರಣಕ್ಕೆ ಶತ್ರುಗಳು ಎದುರಾಗುತ್ತಾರೆ? ಮೊದಲನೇದಾಗಿ, ನಿಮ್ಮ ದುರ್ಬಲ ಮನಸ್ಸನ್ನು ದುರುಪಯೋಗಪಡಿಸಿಕೊಂಡು ತಾವು ದೊಡ್ಡವರಾಗೋದಕ್ಕೋಸ್ಕರ ನಿಮ್ಮನ್ನು ಕೀಳಾಗಿ, ಅನ್ಯಾಯವಾಗಿ, ಮೋಸದಿಂದ ಅಥವಾ ಬೇಕು ಬೇಕು ಅಂತಲೇ ತೀಟೆ ಮಾಡುವುದು, ರೇಗಿಸುವುದು, ನಿಮ್ಮನ್ನು ಗೇಲಿ ಮಾಡುವುದು, ಇವರುಗಳು ಕೂಡ ಶತ್ರುಗಳ ಸಮಾನರೇ ಆಗುತ್ತಾರೆ. ಯಾವುದೇ ಕಾರಣಕ್ಕೂ ಮಿತ್ರರಾಗಲು ಸಾಧ್ಯವೇ ಇಲ್ಲ. ಒಬ್ಬರ ಮುಂದೆ ಅವಮಾನ ಮಾಡುವವನು ಮಿತ್ರ ಹೇಗೆ ತಾನೇ ಆಗಲು ಸಾಧ್ಯ? ಅವನು ಶತ್ರುಗಳಿಗಿಂತಲೂ ಕಡೆ. ಅಂತಹ ಶತ್ರುಗಳು ಒಂದು ಕಡೆ ಆದರೆ, ಮಾಟ ಮಂತ್ರ ವಾಮಾಚಾರ ಮಾಡಿಸಿ ಕಣ್ಣು ಎದುರಿಗೆ ನಿಂತು ನೋಡುತ್ತಿರುವ ಕೆಲವು ಶತ್ರುಗಳು ಇದ್ದೇ ಇರುತ್ತಾರೆ. ಅವರು ನಿಮ್ಮ ಜೊತೆಯಲ್ಲಿಯೇ ನಗುತ್ತಾ ಚೆನ್ನಾಗಿ ಮಾತನಾಡುತ್ತಾ ಇರುವವರು ನಿಮ್ಮ ಮೇಲೆಯೇ ವಾಮಾಚಾರಗಳ ಪ್ರಯೋಗಗಳನ್ನು ಮಾಡಿಸಿ ಶತ್ರುಗಳಾಗಿ ಬಿಡುತ್ತಾರೆ. ಮತ್ತೆ ಕೆಲವರು ನಿಮ್ಮ ವ್ಯಾಪಾರದ ಮುಂದೆ ಅವರು ಅದೇ ರೀತಿ ವ್ಯಾಪಾರ ಮಾಡಿ ನಿಮ್ಮ ವ್ಯಾಪಾರವನ್ನು ಕುಂಠಿತ ಮಾಡುವವರು ಕೂಡ ಶತ್ರುಗಳೇ ಆಗುತ್ತಾರೆ. ಹೆಂಡತಿ ಚೆನ್ನಾಗಿ ಇರುವಾಗಲೇ ಗಂಡ ಪರಸ್ತ್ರೀ ಸಹವಾಸವನ್ನು ಹೊಂದಿದರೆ ಆಕೆಯೂ ಸಹ ಹೆಂಡತಿಗೆ ಶತ್ರುವೇ ಆಗಿರುತ್ತಾಳೆ. ಸಹಾಯ ಮಾಡುತ್ತೇನೆ ಎಂದು ತೋರಿಸಿ ಆಸೆ ಹುಟ್ಟಿಸಿ ನಿಮ್ಮನ್ನು ಅರ್ಧ ದಾರಿಗೆ ತಂದು ಕೈ ಬಿಡುವವನು ಕೂಡ ಎಲ್ಲರಿಗಿಂತಲೂ ದೊಡ್ಡ ಶತ್ರುವೇ ಆಗಿರುತ್ತಾನೆ. ಅದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ದಿನಗಳ ಕಾಲ ನಿಮ್ಮನ್ನು ಚೆನ್ನಾಗಿ ಪ್ರೀತಿಸಿ ಮಧ್ಯದಲ್ಲಿ ಬಿಟ್ಟು ಹೊರಟು ಹೋದರೂ ಕೂಡ ಅವರು ಶತ್ರುಗಳಾಗಿಯೇ ಇರುತ್ತಾರೆ. ಈ ರೀತಿಯಾಗಿ ಇನ್ನು ಅನೇಕ ಬಗೆಯ ಶತ್ರುಗಳ ಕಾಟಗಳು ಇದ್ದೇ ಇರುತ್ತದೆ. ಒಂದೊಂದೇ ಶತ್ರುಗಳ ಕಾಟದಿಂದ ತಪ್ಪಿಸಿಕೊಳ್ಳಬೇಕಾದರೆ ಅಥವಾ ಶತ್ರುಗಳನ್ನು ಸರ್ವನಾಶ ಮಾಡಬೇಕಾದರೆ ಈ ಒಂದು ಪರಿಹಾರ ಶ್ರೀ ಮಂಜುನಾಥ ಗುರುಗಳು ತಿಳಿಸಿರುವ ಹಾಗೆ ಶತ್ರು ವಿಮೋಚನಾ ತಂತ್ರ. ಇದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಈಗ ಶತ್ರುಗಳ ಕಾಟ. 2 ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಬೇಕು. ಮೊದಲ ಮೊಟ್ಟೆಯಲ್ಲಿ ಅವನ ಹೆಸರನ್ನು ಬರೆದುಕೊಂಡು ಯಾವ ವಿಷಯದಲ್ಲಿ ಅವನು ಶತ್ರುವಾಗಿದ್ದಾನೆ ಅಂತ ಮುದ್ರಿಸಬೇಕಾಗುತ್ತದೆ. ಉದಾಹರಣೆಗೆ, ಪರಸ್ತ್ರೀ ಸಹವಾಸಗಳನ್ನು ಮಾಡಿದರೆ ಆ ಪರಸ್ತ್ರೀ ಸಹವಾಸ ಬರೆದು ಅವಳ ಹೆಸರನ್ನು ಬರೆದುಕೊಳ್ಳಬೇಕು. ಹೆಸರು ಗೊತ್ತಿಲ್ಲದಿದ್ದರೆ ನಾಮ ಅಂತ ಬರೆದುಕೊಳ್ಳಬೇಕು. ಆ ಮೊಟ್ಟೆಯನ್ನು 9 ಬಾರಿ ನಿಮ್ಮ ತಲೆಯಿಂದ ನಿವಾಳಿಸಿಕೊಳ್ಳಬೇಕು. ಯಾವುದೇ ಶತ್ರುವಾದರೂ ಅವನ ಹೆಸರನ್ನು ಹೇಳುತ್ತಾ ಶತ್ರು ಕಾಟನಂ ಕುರು ನಿವಾರಣಂ ಸ್ವಾಹ ಅಂತ ಹೇಳಬೇಕು. ಅದಾದ ಮೇಲೆ ಆ ನಿಂಬೆಹಣ್ಣು ಜೊತೆಗೆ ಸೇರಿಸಿ ಆ ಕೋಳಿ ಮೊಟ್ಟೆ 2 ಒಟ್ಟಿಗೆ ಇಟ್ಟು 3 ಕೂಡುವ ರಸ್ತೆಯಲ್ಲಿ ಹಿಂತಿರುಗಿ ನೋಡದೆ ಹಿಂಬದಿಯಾಗಿ ಎಸೆದು ಒಡೆದು ಹಾಕಬೇಕು. ಈ ರೀತಿ ಮಾಡಿದರೆ ಶತ್ರು ಕಾಟವು ನಿವಾರಣೆ ಆಗುತ್ತೆ. ಇನ್ನೂ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ.